ಒಂದ್ ದಿನಕ್ಕೆ ಎಷ್ಟು ಲೀಟರ್ ನೀರನ್ನ ಕುಡಿಬೇಕು? ಆಹಾರ ಇಲ್ಲದೆ ಬೇಕಿದ್ರೆ ನಾವು ಬದುಕಬಹುದು, ನೀರಿಲ್ದೆ ನಮ್ಗೆ ಬದುಕಕ್ ಆಗೋದಿಲ್ಲ. ಇಲ್ಲಿ ನಾವು ಬೆವರೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನೀರಿನ ಇಂಟೇಕು ಕಡಿಮೆ ಆಗ್ತಾ ಇದೆ, ಅದಷ್ಟು ಒಳ್ಳೇದಲ್ಲ. ಮಲಗಿರುವಂತ ಸಮಯದಲ್ಲಿ ಮಧ್ಯರಾತ್ರಿ ಏನಾದ್ರೂ ಎಚ್ಚರ ಆದ್ರೆ ಆವಾಗ ನೀರ್ ಕುಡಿಬಾರ್ದು. ನೀರು ಕಡಿಮೆ ಇದ್ದಾಗ್ಲೇನೆ ಊಟ ಮಾಡಿದ ತಕ್ಷಣ ಘಟ 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 ಅಂತ ಒಂದು ಚಂಬು ನೀರು ಕುಡಿದು ಬಿಡ್ತಾರೆ. ಊಟ ಆದ 2 ಗಂಟೆಗಳ ಕಾಲ ಇವತ್ತು 10 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಸಹ ನೀರಿನ ಬಾಟ್ಲ್ಗಳನ್ನ ನೋಡಿರ್ತೀವಿ. ನಮಗ್ ಗೊತ್ತಿಲ್ಲ ಅವ್ರು ಎಷ್ಟು ಏನನ್ನ ಅದ್ರೊಳಗೆ 45 ಮಾಡಿರ್ತಾರೆ ಅಂತ ಅನ್ನೋದು. ಎಷ್ಟು ದೂರದಿಂದ ನಾವು ಕಾವೇರಿ ನೀರನ್ನ ಇಲ್ಲಿ ತಗೊಂಡ್ ಬಂದು ಕುಡಿತಾ ಇದ್ದೀವಿ. ದಾರಿ ಒಳಗೆ ಅದು ಕಲುಷಿತವಾಗುವಂತ ಸಂದರ್ಭಗಳು ತುಂಬಾ ಇರುತ್ತೆ. ಜಸ್ಟ್ ಬಾರ್ನ್ ಬೇಬೀಸ್ ಎಲ್ಲ ಇರ್ತಾರೆ, 6 ತಿಂಗಳ ಕಾಲ ತಾಯಿಯ ಎದೆ ಹಾಲು ಕುಡಿತಾ ಇರ್ತಾರಲ್ಲ, ಅಂತ ಮಕ್ಕಳಿಗೆ ನೀರೇನಾದ್ರೂ ಕುಡಿಸಬಹುದು ಅಥವಾ ಕುಡಿಸಬಾರದು? ಇದು ಒಂದು ಹೊಸ ಕಾನ್ಸೆಪ್ಟ್ ಇದೆ. ನೀವು ದಿನಕ್ಕೆ ಎಷ್ಟು ನೀರು ಕುಡಿತಾ ಇದ್ದೀರಿ? 3 ಲೀಟರ್ ಕುಡಿತಾ ಇದ್ದೀರಾ ಅಥವಾ 5 ಲೀಟರ್ ಕುಡಿತಾ ಇದ್ದೀರಾ? ಅಥವಾ ನಿಮಗೆ ಗೊತ್ತೇ ಇಲ್ವಾ ಒಂದ್ ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ ಹೇಳಿ? ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಎಷ್ಟು ನೀರನ್ನ ಕುಡಿದ್ರೆ ಆತನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತೇವೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರಖ್ಯಾತ ಆಹಾರ ತಜ್ಞರಾದಂತ ಡಾಕ್ಟರ್ HS ಪ್ರೇಮ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೇಡಮ್, ನಮ್ಗೆ ಎಷ್ಟು ನೀರ್ ಕುಡಿಬೇಕಂತಾನೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಒಂದು ದಿನಕ್ಕೆ 3 ಲೀಟರ್ ಕುಡೀರಿ, ಇಲ್ಲ 5 ಲೀಟರ್ ಕುಡೀರಿ ಅಂತ ಹೇಳಿ. ನಾವು ಒಂದ್ ದಿನಕ್ಕೆ ಎಷ್ಟು ಲೀಟರ್ ನೀರನ್ನ ಕುಡಿಬೇಕು ಅಲ್ವಾ? ಇದು ತುಂಬಾ ದೊಡ್ಡದೊಂದು ಸಮಸ್ಯೆ ತರಾನೇ ಎಲ್ರು ಇದನ್ನ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿ ಇದ್ದೀವಿ ಅಂತ ಅನ್ನೋ ಆಧಾರದ ಮೇಲೆ ಎಷ್ಟು ನೀರು ಕುಡಿಬೇಕು, ಯಾವ ಋತುಮಾನದಲ್ಲಿ ಇದ್ದೀವಿ ಅಂತ ಅನ್ನೋದ್ರ ಮೇಲೆ ನಾವು ನೀರು ಕುಡಿಬೇಕಾಗಿ ಬರುತ್ತೆ. ಈಗ ನಾವು ಭಾರತೀಯರು, ಸಾಧಾರಣವಾಗಿ ಭಾರತ ದೇಶ ಉಷ್ಣ ದೇಶ. ನೀವೆಲ್ಲಿಂದ ಎಲ್ಲಿಗೆ ಹೋದ್ರೆ ಎಲ್ಲ ಒಂದು ಸಣ್ಣ ಸಣ್ಣ ಕೆಲವು ಜಾಗಗಳು ಬಿಟ್ರೆ, ಹಿಮಾಲಯ ಅಂತ ಜಾಗ ಬಿಟ್ರೆ ಎಲ್ಲವೂ ಉಷ್ಣ ದೇಶ ನಮ್ದು. ಸೊ ಇಂಥ ಉಷ್ಣ ದೇಶದಲ್ಲಿ ನಾವು ಬೆವರೋದು ಜಾಸ್ತಿ. ಹಾಗೆ ನಾವು ಬೆವರುವ ಆಧಾರದ ಮೇಲೆ ನಾವು ನೀರು ಕುಡಿಬೇಕು. ಈಗ ನೋಡಿ ಗೊತ್ತಾ, ನೀರು ಎಷ್ಟು ಕುಡಿಬೇಕು ಅಂದ್ರೆ, ನಾವು ಎಷ್ಟು ನಮ್ಮ ದೇಹದಿಂದ ನೀರನ್ನ ನಾವು ಹೊರಗೆ ವಿಸರ್ಜನೆ ಮಾಡ್ತೀವಿ ಅಷ್ಟು ಸರಿಯಾಗಿ ನಾವು ನೀರನ್ನ ತುಂಬಿಕೊಳ್ಳೇಬೇಕು. ನಾವು ನೀರನ್ನ ಹೇಗೆ ವಿಸರ್ಜನೆ ಮಾಡ್ತೀವಿ? ಒಂದು ಮೂತ್ರದ ಮೂಲಕ ತುಂಬಾ ನೀರನ್ನ ಮಾಡ್ತೀವಿ, ಆನಂತರ ಬೆವರಿನ ಮೂಲಕ, ಚರ್ಮದ ಮೂಲಕ ನಾವು ಅದನ್ನ ವಿಸರ್ಜನೆ ಮಾಡ್ತೀವಿ. ಆನಂತರ ನಾವು ಶ್ವಾಸಕೋಶಗಳಿಂದ ಕೂಡ ನಾವು ನೀರನ್ನ ಹೊರಗೆ ಹಾಕ್ತೀವಿ. ನಾವು ಈಗ ನೀವು ನಿಮ್ಮ ಉಸಿರನ್ನ ಬಿಡ್ತೀರಾ ಅಲ್ವಾ? ಉಸಿರನ್ನ ಬಿಟ್ಟು ಕನ್ನಡಿ ಮುಂದೆ ಹೀಗೆ ನಿಂತ್ಕೊಳ್ಳಿ, ಯಾಕೆ ಮಂಕಾಗುತ್ತೆ? ಹಬೆ ಇದೆ, ನೀರಿದೆ ಅದ್ರಲ್ಲಿ. ಈ ವಿಚಾರ ಗೊತ್ತೇ ಇಲ್ಲ ಮೇಡಮ್. ಶ್ವಾಸಕೋಶದಿಂದ ನಾವು ನೀರನ್ನ ಬಿಡ್ತೀವಿ. ಹೌದು, ಒಣಗಿರೋ ಗಾಳಿಯನ್ನ ಬಿಡಲ್ಲ, ನೀರಿನ ಸಮೇತ ಒಂದಷ್ಟು ಮಾಯಿಶ್ಚರ್ ಇರುತ್ತೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ, ಅಲ್ಲಿ ಒದ್ದೆ ಆಗತ್ತಲ್ವಾ, ಅಲ್ಲಿ ನಿಮ್ಮ ಮೂಗಿಂದ ಕೂಡ ಮಾಡಿದಾಗ ನಿಮಗೆ ಅದು ಒಂದು ಇದು ಮಂಕಾಗಿ ಅಲ್ಲಿ ಕಾಣುತ್ತೆ ನೋಡಿ, ಒಂದು ಮಂಜಿನ ತೆರೆ ಹಾಗೆ. ಇಷ್ಟು ನಾವು ಈ ಮೂಲಕ ನಾವು ನೀರನ್ನ ನಮ್ಮ ದೇಹದಿಂದ ತೆಗಿತಿರ್ತೀವಿ. ಇದನ್ನ ನಾವು ಸರಿ ಮಾಡ್ಕೊಳ್ಳಬೇಕು. ನೋಡಿ, ಆಹಾರ ಇಲ್ಲದೆ ಬೇಕಿದ್ರೆ ನಾವು ಬದುಕಬಹುದು, ನೀರಿಲ್ದೆ ನಮ್ಗೆ ಬದುಕಕ್ ಆಗೋದಿಲ್ಲ. ಸೊ ಎಷ್ಟು ನೀರ್ ಲಾಸ್ ಮಾಡ್ತೀವೋ ನಾವು ಅಷ್ಟು ನೀರನ್ನ ಕುಡಿಬೇಕು ಅಂತ ಅನ್ನೋದು ಸರಿಯಾಗಿರುವಂತ ಉತ್ತರ. ಆದ್ರೆ ಎಷ್ಟು ಲಾಸ್ ಮಾಡಿದೀನಿ ಅಂತ ಗೊತ್ತಾಗೋದು ಹೇಗೆ, ಅದನ್ನ ಅಳತೆ ಮಾಡೋದು ಹೇಗೆ ಅಲ್ವಾ? ಅದಕ್ಕೆ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ, 2.5 ಲೀಟರ್ ಇಂದ 3-3.5 ಲೀಟರ್ ಅಷ್ಟು ನೀರು ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೀರು ಕುಡಿತೀವಿ, ಕಡಿಮೆ ಸೆಕೆ ಇದ್ದಾಗ, ಬೆವರ್ಲಿಲ್ಲ ಅಂತಂದಾಗ ಕಡಿಮೆ ನೀರನ್ನ ನಾವು ಕುಡಿತೀವಿ. ಇದಿಷ್ಟು ನೀರೇನೆ. ಇನ್ನು ಅದು ಬಿಟ್ರೆ ನಾವು ಆಹಾರದ ಮೂಲಕ ಒಂದ್ ಹಣ್ಣು ತಿಂತೀವಿ, ಒಂದ್ ಕಿಟ್ಲೆ ಹಣ್ಣು ತಿಂತೀನಿ ಅಂದ್ರೆ ಅದನ್ನ ನೀರ್ ತಗೋತೀನಿ, ಕಳಗಡೆ ಹಣ್ಣು ತಿಂತೀನಿ ಅಂದ್ರೆ ಅದರಿಂದ ಬೇಕಾದಷ್ಟು ನೀರನ್ನ ಕುಡಿತೀವಿ. ಸೊ ಇವುಗಳು ಎಲ್ಲವೂ ನಮ್ಗೆ ಒಂದು ಲೆಕ್ಕದಲ್ಲಿ ಸಿಗುತ್ತೆ ನಮ್ಗೆ. ಸೊ ಬರೀ ನೀರು ಆಸ್ ಸಚ್ 2-2.5 ಲೀಟರ್, ಮ್ಯಾಕ್ಸಿಮಮ್ 3 ಲೀಟರ್ ನೀರು ದಿನಕ್ಕೆ ಸಾಕು. ಹಾಗಿದ್ರೆ 3 ಲೀಟರ್ ಕುಡಿಬೇಕು, 5 ಲೀಟರ್ ಕುಡಿಬೇಕು ನೀರು ಅಂತ ಹೇಳ್ತಾರಲ್ಲ ಮೇಡಮ್, ಇದೆಲ್ಲ ತಪ್ಪು ಅಂತ ನಾವು ಹೇಳಲ್ಲ. ಒಂದು ರೀತಿ ಒಂದು ಅಳತೆ ಕೊಡ್ಬೇಕಲ್ವ ಒಬ್ರಿಗೆ. ನಾವು ಏನಾದ್ರು ಎಷ್ಟು ಕುಡಿತೀರಿ ಅಂತ ಪಾಪ ನಮ್ಮನೆ ಪೇಷಂಟಿಗೆ ಬರ್ತಾರೆ, ಎಷ್ಟು ನೀರ್ ಕುಡಿಬೇಕು ಡಾಕ್ಟರ್ ಅಂತ ಹೇಳ್ತಾರೆ. ನಾವು ಒಂದು 3 ಲೋಟ ನೀರ್ ಕುಡೀರಿ ಈ ಸಮಯದಲ್ಲಿ ಅಂತ ನಾವು ಹೇಳೋದಿರುತ್ತೆ. ಇಲ್ಲ ಪಾಪ ಹೇಗೆ ಗೈಡ್ ಹೆಂಗ್ ಮಾಡಿ, ಒಂದು ಏನಾದ್ರೂ ಒಂದು ಗೈಡ್ ಲೈನ್ಸ್ ಇರ್ಬೇಕಲ್ವಾ ಜನಗಳಿಗೆ ಹೇಳಕ್ಕೆ. ಸೊ ಹಾಗಾಗಿ 2.5 ಇಂದ 3.5 ಲೀಟರ್ ನೀರನ್ನ ನೀವು ಕುಡಿಯಿರಿ ಒಂದು ದಿನದಲ್ಲಿ.
ಅಂದ್ರೆ ನಾವು ಆಹಾರದಲ್ಲಿ ತೆಗೆದುಕೊಳ್ಳುವಂತ ನೀರಿನ ಅಂಶ ಬಿಟ್ಟು ಒಂದು ದಿನಕ್ಕೆ ಹೌದು ಹೌದು ಪ್ರತಿಯೊಬ್ರು ಸಹ 2.5 3 ಲೀಟರ್ ನೀರು ಕುಡಿಲೇಬೇಕು. ಹೌದು. ಮತ್ತೆ ಮಕ್ಕಳು ಮತ್ತೆ ವಯಸ್ಕರರು, ವಯಸ್ಸಾದಂತವರು, ಈ ರೀತಿ 3 ಭಾಗಗಳಾದಾಗ ಯಾರ್ಯಾರು ಎಷ್ಟೆಷ್ಟು ನೀರು ಕರೆಕ್ಟ್, ಕುಡಿಬೇಕು? ಒಳ್ಳೆ ಪ್ರಶ್ನೆ. ಇವಾಗ ನೀರ್ ಕುಡಿಬೇಕು ಅಂದ್ರೆ ತುಂಬಾ ಜನರಲ್ ಆಗುತ್ತೆ. ಮಕ್ಕಳು ಅಂತ ಅಂದಾಗ ನೋಡಿ, ನಾವೇನ್ ಹೇಳ್ತೀವಿ ಅಂದ್ರೆ ತೀರಾ ಎಳೆ ಮಕ್ಳು ಇರ್ತಾರಲ್ಲ, 1.5, 2, 3, ಆ ಮಕ್ಕಳಿಗೆ ತುಂಬಾ ನೀರನ್ನ ಕುಡಿಸ್ಬೇಡಿ. ಸ್ವಲ್ಪ ನೀರು ಕಡಿಮೆನೆ ಕುಡಿಸಿ. ಯಾಕೆಂತ ಹೇಳಿದ್ರೆ ನೀರು ಕುಡಿದಾಗ ಹೊಟ್ಟೆ ತುಂಬ ಬಿಟ್ರೆ ಆ ಮಕ್ಕಳಿಗೆ ಎನರ್ಜಿ ಬೇಕಾಗಿರುವಂತ ಆಹಾರ, ದೇಹದ ಪೋಷಣೆಗೆ, ದೇಹದ ಬೆಳವಣಿಗೆಗೆ ಬೇಕಾಗಿರುವಂತ ಆಹಾರಗಳು ಸಿಕ್ಕೋದಿಲ್ಲ. ಹಾಗಾಗಿ ಅಲ್ಲಿ ತುಂಬಾ ನೀರನ್ನ ಕುಡಿಸ್ಬೇಡಿ. ಬಟ್ ನೀರನ್ನು ಕುಡಿಸಿ, ನೀರನ್ನು ಕುಡಿಸ್ಲೇಬಾರ್ದು ಅನ್ನೋದು ತುಂಬಾ ತಪ್ಪು. ಆಮೇಲೆ ಇನ್ ಸ್ವಲ್ಪ ದೊಡ್ಡವರಾದ್ಮೇಲೆ ಹೊರಗಡೆ ಆಟಕ್ಕೆ ಹೋಗ್ತಾರಲ್ಲ, ಲೆಕ್ಕ ಹಾಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಅಂತ ಸಮಯದಲ್ಲಿ ಮಕ್ಳು ಅವಾಗ ಚೆನ್ನಾಗಿ ನೀರು ಕುಡಿಬೇಕು. ಅವ್ರಿಗೆ ಆಹಾರ ಕುಡದೇ ಇದ್ರು ನೀವು ಮೊದಲು ನೀರು ಕೊಡ್ಬೇಕು. ಅವ್ರ ಬ್ಯಾಗ್ ಅಲ್ಲಿ ಅವರ ಸ್ಪೋರ್ಟ್ಸ್ ಕಿಟ್ ಏನಿದೆ ಅದ್ರಲ್ಲಿ ಫಸ್ಟ್ ನೀರಿದೆಯಾ ಚೆಕ್ ಮಾಡಿ, ಅದು ಮಾಡ್ಲೇಬೇಕು. ಅವಾಗ ಅಲ್ಲಿ ಜಾಸ್ತಿ ನೀರು. ಇನ್ನು ವಯಸ್ಕರು ಅಂತ ಹೇಳ್ತಾ ಇದೀವಿ. ಈಗ ಈ ಮೊದ್ಲೆಲ್ಲ ವಯಸ್ಕರಿಗೆ ನಾವೇನ್ ಹೇಳ್ತಿದ್ವಿ ಗೊತ್ತಾ, ಕಡೆ ಪಕ್ಷ 1-3 ಲೀಟರ್ ನೀರಾದ್ರೂ ಕುಡೀರಿ ಅಂತ ಇದ್ವಿ. ಈಗ ಏನಾಗಿದೆ, ಯಾವುದೇ ವೃತ್ತಿ ತೆಗೆದುಕೊಳ್ಳಿ, ಅಲ್ಲಿ ಎಲ್ಲಾ ಕಡೆ ಕೂತಿರೋಂಥದ್ದೇ ಇರತ್ತೆ. ಆಮೇಲೆ ಎಲ್ಲಾ ಕಡೆ AC ನಲ್ಲೇ ಸೆಂಟ್ರಲೈಸ್ಡ್ AC ಇದ್ಬಿಡುತ್ತೆ. ಎಲ್ಲಿಗೆ ಹೋಗ್ಲಿ, ಒಂದು ಮಾಲಿಗೆ ಹೋಗ್ಲಿ, ಒಂದು ಆಫೀಸಿಗೆ ಹೋಗ್ಲಿ, ಎಲ್ಲೇ ಕೂತ್ರು ಈಗ ಸೆಂಟ್ರಲೈಸ್ಡ್ AC ಆಗ್ಬಿಟ್ಟಿದೆ. ಇಲ್ಲಿ ನಾವು ಬೆವರೋದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನೀರಿನ ಇಂಟೇಕು ಕಡಿಮೆ ಆಗ್ತಾ ಇದೆ. ಅದಷ್ಟು ಒಳ್ಳೇದಲ್ಲ. ಆ ಸಮಯದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಬೆವರನ್ನ ನೋಡ್ಕೊಂಡು ನೀವು ಕುಡಿಯಕ್ ಹೋಗ್ಬೇಡಿ. ಇಲ್ಲದೆ ಇದ್ರೂ ಕೂಡ ನೀವು ನೀರನ್ನ ಕುಡಿಯಿರಿ. ಬೆವರಾದಾಗ ಅಟ್ಲೀಸ್ಟ್ ಒಂದು ಒಳ್ಳೇದು, ಒಂದು ಇಂಡಿಕೇಶನ್ ಕೊಡುತ್ತೆ, ನನಗೆ ನೀರ್ ಬೇಕು ಅಂತ. ಈ ತರ AC ರೂಮಲ್ಲಿ ಕೂತಿದ್ರೆ ಇಂಡಿಕೇಶನ್ ಕೂಡ ಇರೋದಿಲ್ಲ ನಮ್ಗೆ. ನೀರ್ ಬೇಕು ಅಂತ ಒಂದು ಇದಿರುತ್ತಲ್ಲ, ಹಂಬಲ ಇರುತ್ತಲ್ಲ, ಅದು ಕೂಡ ಬರಲ್ಲ. ಆ ಹಂಬಲಕ್ಕೆ ಕಾಯ್ಬೇಡಿ. ವಯಸ್ಕರು ನೀವು ಒಂದಷ್ಟು ದಿನಕ್ಕೆ ಇಷ್ಟು ಲೀಟರ್ ನೀರು, 2-2.5 ಲೀಟರ್ ಕುಡಿಲೇಬೇಕು ಅಂತ ಇಟ್ಕೊಂಡ್ಬಿಡಿ. ಅದನ್ನ ಖಾಲಿ ಮಾಡಿಬಿಡಿ. ಇದು ನಿಮ್ಮ ಕೆಲಸ. ಇನ್ನು ಹಿರಿಯರಿಗೆ ಆದ್ರೆ, ಹಿರಿಯರು ಅಂತಂದಾಗ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗಳು ಇರುತ್ತೆ, ಇಲ್ಲದೇನೂ ಇರುತ್ತೆ. ಏನೇ ಆಗ್ಲಿ, ಜನರಲ್ ಆಗಿ ಇರೋವ್ರಿಗೆ ನೀವು ವಯಸ್ಕರಿಗೆ ಕಡಿಮೆ, ಹಿರಿಯರಿಗಿಂತ ಅಂದ್ರೆ ಮಧ್ಯ ವಯಸ್ಕರಿಗಿಂತ ಜಾಸ್ತಿ ನೀರನ್ನ ಕುಡಿಯಕ್ಕೆ ಹೇಳ್ತೀವಿ ನಾವು. ಆದ್ರೆ ಒಂದೇ ಹೇಳೋದು ವಯಸ್ಕರಿಗೆ, ಮಲ್ಕೊಳಕ್ ಮೊದಲು ನೀರು ಕುಡಿಬೇಡಿ ಅಂತ. ಯಾಕೆಂತ ಹೇಳಿದ್ರೆ ಮೂತ್ರಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಪಾಪ ಹೇಳ್ತಾರೆ, ವಯಸ್ಕರು ಎದ್ರೆ ಒಂದ್ಸತಿ ಎದ್ರೆ ಮತ್ತೆ ಮಲ್ಗೋದಕ್ಕೆ ಸಮಯ ತೆಗೆದುಕೊಳ್ತಾರೆ. ಹಾಗಾಗಿ ಮಲ್ಕೊಳ್ಳೋದಿಕ್ಕೆ ಮೊದಲು ಮಕ್ಕಳಿಗೂ ಅಷ್ಟೇ ಮಲ್ಕೊಳಕ್ ಮೊದಲು ಕೊಟ್ಬಿಟ್ರೆ ಅವರು ಬೆಡ್ ಮಾಡ್ಬೋದು. ಹಾಗಾಗಿ ಚಿಕ್ಕ ಮಕ್ಕಳಿಗೆ, ತುಂಬಾ ವಯಸ್ಸಾದವ್ರಿಗೆ ಮಲಗೋಕೆ ಮೊದಲು ನೀರನ್ನ ಕುಡಿಯೋದು ಬೇಡ. ಅದ್ ಬಿಟ್ರೆ ದಿನದ 24 ಗಂಟೆ ಅಂದ್ರೆ ರಾತ್ರಿಯ ಮಲಗಿರೋ 8 ಗಂಟೆಯ ಸಮಯ ಬಿಟ್ರೆ ಉಳಿದ ಇಷ್ಟು ಸಮಯದಲ್ಲಿ ಅವಾಗ 1-2 ಲೋಟ 3 ಲೋಟ ಕುಡಿಯಿರಿ. ಮಧ್ಯರಾತ್ರಿಯಲ್ಲಿ ಅಂದ್ರೆ ಮಲಗಿರುವಂತ ಸಮಯದಲ್ಲಿ ಮಧ್ಯರಾತ್ರಿ ಏನಾದ್ರೂ ಎಚ್ಚರ ಆದ್ರೆ ಆವಾಗ ನೀರ್ ಕುಡಿಬಾರ್ದು ಅಂತ ಹೇಳ್ತಾರೆ. ಇದು ಸರಿ ಇಲ್ಲ. ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀರು ಕಡಿಮೆ ಇದ್ದಾಗ್ಲೇನೆ ಎಚ್ಚರ ಆಗುತ್ತೆ. ಆಮೇಲೆ ನೀರು ತುಂಬಾ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಹಿರಿಯರಲ್ಲೂ ಕೂಡ ಅಸಿಡಿಟಿ ಆಗಿರುತ್ತೆ. ಆವಾಗ ಒಂದಷ್ಟು ನೀರನ್ನ ಕುಡಿದ್ರೆ ಅದು ಶಮನ ಆಗುತ್ತೆ. ಹಾಗಾಗಿ ಮಧ್ಯರಾತ್ರಿ ಎಚ್ಚರ ಆದಾಗ ನೀರು ಕುಡಿಬೇಕು ಅಂತ ದೇಹಕ್ಕೆ ಒಂದು ಹಂಬಲ ಇದ್ದಾಗ ಖಂಡಿತ ಕುಡಿಬೇಕು. ಕುಡಿಬಾರ್ದು ಅನ್ನೋದಿಲ್ಲ. ಯಾಕೆ ಹೇಳ್ತೀವಿ ಅಂತಂದ್ರೆ, ಕುಡಿದ್ರೆ ಮೂತ್ರ ಹೋಗ್ಬೇಕಾಗಿ ಬರುತ್ತೆ, ಎದ್ದೇಳ್ಬೇಕಾಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಬಿಟ್ರೆ, ಇನ್ನು ಆರೋಗ್ಯ ಬೇರೆ ದೃಷ್ಟಿಯಿಂದ ಖಂಡಿತ ಅಲ್ಲ, ಕುಡಿಬಹುದು. ಮತ್ತೆ ಯಾರು ಹೆಚ್ಚಿಗೆ ನೀರು ಕುಡಿಬೇಕು? ಆಟ ಆಡೋರು ತುಂಬಾ ಜಾಸ್ತಿ ನೀರು ಕುಡಿಬೇಕಾಗಿ ಬರುತ್ತೆ. ಆಟ ಆಡೋರು ಯಾವಾಗ್ಲೂ ಹೊರಗಡೆ, ಅದು ಔಟ್ಡೋರ್ ಆಟ ಇದ್ರೆ ಅವರು ಹೆಚ್ಚಾಗಿ ನೀರನ್ನ ಕುಡಿಬೇಕಾಗಿ ಬರುತ್ತೆ. ಅದು ಬಿಟ್ರೆ ಇನ್ ಸಾಧಾರಣ 2-2.5 ಮ್ಯಾಕ್ಸ್ 3 ಲೀಟರ್ ಅಲ್ಲಿ ಕುಡಿಬಹುದು. ನಾನು ಹೇಳೋದು, ಒಬ್ಬ ಮನುಷ್ಯ ಒಂದೇ ಸತಿಗೆ ತುಂಬಾ ನೀರನ್ನ ಕುಡಿಬಾರ್ದು. ಮೇಡಮ್, ಕೆಲವ್ರು ಏನ್ ಮಾಡ್ತಾರಂತ ಹೇಳಿದ್ರೆ, ಈಗ ಊಟ ಮಾಡಿದ ತಕ್ಷಣ ಘಟ 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 ಅಂತ 1 ಚಂಬು ನೀರು ಕುಡಿದು ಬಿಡ್ತಾರೆ. ಅಥವಾ ಊಟದ ಮಧ್ಯದಲ್ಲಿ ಕೆಲವರು ನೀರು ಕುಡಿತಾರೆ, ಇನ್ನು ಕೆಲವರು ಊಟಕ್ಕೆ ಮುಂಚೆ ನೀರು ಕುಡಿದು ಬಿಡ್ತಾರೆ. ಯಾವ ಸಮಯದಲ್ಲಿ ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ನಾವು ಮೊದಲು ಕುಡಿಬೇಕಾ, ಮಧ್ಯ ಕುಡಿಬೇಕಾ, ಅಥವಾ ನಂತರ ಕುಡಿಬೇಕಾ? ಈ 3 ತಪ್ಪು. ಊಟಕ್ಕೆ ಮೊದಲು ತುಂಬಾ ನೀರನ್ನ ಕುಡಿಬಾರ್ದು. ತುಂಬಾ ನೀರನ್ನ ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಒಳಗಡೆ ಏನಿದೆ ಆಸಿಡ್ಗಳು, ಅದನ್ನ ನಾವು ನ್ಯೂಟ್ರಲೈಸ್ ಮಾಡ್ಬಿಡ್ತೀವಿ. ಹಾಗಾಗಿ ಊಟಕ್ಕೆ ಮೊದಲು ತುಂಬಾ ನೀರು ಕುಡಿಬಾರ್ದು. ಊಟದ ನಡುವೆನೂ ಅದೇ ತರಹನೇನೆ ಕುಡಿಬಾರ್ದು. ಊಟ ಆದ ನಂತರ ನೀರು ಕುಡಿದ್ರು ಕೂಡ ನಿಮ್ಮ ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನೀರು ಕುಡಿಬೇಕು ಅಂತಿದ್ರೆ ಊಟಕ್ಕೆ
ಅರ್ಧ ಗಂಟೆ ಮೊದಲು ಒಂದೆರಡು ಲೋಟ 1 ಲೋಟ ಕುಡೀರಿ. ಊಟ ಆದ 2 ಗಂಟೆಗಳ ಕಾಲ ನೀರು ಕುಡಿಬೇಡಿ. ನೀವು ಮಜ್ಜಿಗೆನ ಮೊಸರನ್ನ ತಿಂದು ನಿಲ್ಸಿರ್ತೀರಲ್ಲ, ಅಷ್ಟಕ್ಕೆ ಸಾಕು ಮಾಡ್ಕೊಳ್ಳಿ. ಮೇಡಮ್, ಇದನ್ನ ಎಷ್ಟು ಜನ ಮಾಡ್ತಾ ಇದಾರೆ? ನಿಜವಾಗ್ಲೂ ಊಟದ ನಂತರ 2 ಗಂಟೆ ನೀರ್ ಕುಡಿಬಾರ್ದು ಅಂತ ಹೇಳಿದ್ರೆ ಮಾಡ್ಬೇಕು. ಮಾಡ್ತಿಲ್ಲ ಅಲ್ವಾ ಮೇಡಮ್? ಮಾಡ್ತಿಲ್ಲ ಅಂದಾಗ ನಾವ್ ಅದಕ್ಕೇನೆ ಇವತ್ತಿಲ್ಲಿ ಮಾಧ್ಯಮದವ್ರು ಕೂತಿದೀವಿ, ಖಂಡಿತ. ಹೇಳ್ತಾ ಇದ್ದೀವಿ. ಯಾಕೆ ಮೇಡಮ್ ಊಟದ ನಂತರ ಯಾಕೆ ಅಂತ ಹೇಳಿದ್ರೆ ನ್ಯೂಟ್ರಲೈಸ್ ಆಗೋಗುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಮ್ಮ ಆಹಾರದ ಅಂದ್ರೆ ಈ ಜೀರ್ಣ ಕ್ರಿಯೆಗೆ ಹೆಚ್ಚು ಅಸಿಡಿಕ್ ಆಗಿರುವಂತಹ ವಾತಾವರಣ ಇರಬೇಕು ಒಳಗಡೆ. ನೀವು ನೀರನ್ನ ಹೆಚ್ಚು ಕುಡಿದಷ್ಟು ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ, pH ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ pH ಜಾಸ್ತಿ ಆದಾಗ ಡೈಜೆಷನ್, ಸ್ಪೆಷಲಿ ಪ್ರೋಟೀನ್ ಡೈಜೆಷನ್, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಊಟ ಆಗಿ ಜೀರ್ಣವಾಗೋ ತನಕ ತುಂಬಾ ನೀರನ್ನ ಕುಡಿಬೇಡಿ. ಆದ್ರೆ ಕೆಲವರಿಗೆ ಒಂಥರ ಈ ಅನ್ನನಾಳ ಒಣಗಿದ ಸ್ವಭಾವ ಇರುತ್ತೆ. ಆವಾಗ ಏನ್ ಮಾಡ್ಬೇಕು, ಊಟಕ್ಕೆ ಮೊದಲು ಒಂದ್ ಸ್ವಲ್ಪ ಬಾಯಿ ಒದ್ದೆ ಮಾಡ್ಕೊಳ್ಳಿ, ಗಂಟ್ಲು ಒದ್ದೆ ಮಾಡ್ಕೊಳ್ಳಿ, ನೀರನ್ನ ತುಂಬಾ ಕುಡಿಬೇಡಿ. ನಿಜವಾಗ್ಲೂ ಇದನ್ನ ನಾವು ಫಾಲೋ ಮಾಡ್ತಂತ ಹೇಳಿದ್ರೆ ಮೇಡಮ್, ನಾವು ಹೋಟೆಲ್ಗಳಿಗೆ ಹೋಗಿ ಬಾಟ್ಲ್ ಗಟ್ಲೆ ನೀರ್ ತರಿಸಿ ಅರ್ಧ ಬಿಟ್ಟು ಬಂದಿರ್ತೀವಿ ಮೇಡಮ್, ಎಷ್ಟು ಸೇವ್ ಆಗುತ್ತೆ ಮೇಡಮ್. ಎಷ್ಟು ವೇಸ್ಟ್ ಮಾಡ್ತೀವಿ ನಾವು, ಎಂಡ್ಲೆಸ್ ನಾವು ಮಾಡೋ ನೀರನ್ನ ನಾವು ವೇಸ್ಟ್ ಮಾಡೋದು. ಆ ನೀರಿಗೋಸ್ಕರ ಪ್ಲಾಸ್ಟಿಕ್ ಅನ್ನ ಎಸಿತಾ ಇರೋದು. ಹೌದು. ಎಷ್ಟು ಹೇಳಿದ್ರು ಈ ವಿಷಯಕ್ಕೆ ಮಾತ್ರ ಜನಗಳು ಯಾಕೋ ತಿಳ್ಕೊಳ್ಳೋದೇ ಇಲ್ಲ ರೀ. ಒಂದು ಫಂಕ್ಷನ್ ಅಂತ ಇಟ್ಕೊಳ್ಳಿ, ಜಸ್ಟ್ ಉದಾಹರಣೆಗೆ ನಮ್ಮ ಭಾರತೀಯರ ಒಂದು ಮದುವೆ ಅಂತ ನಾವ್ ಇಟ್ಕೊಳ್ಳೋಣ. ಈ ಮದುವೆನಲ್ಲಿ 4 ಊಟ, ಕಡಿಮೆ ಅಂದ್ರೆ ಕಡಿಮೆ ನಾನು ಹೇಳ್ತಾ ಇರೋದು 4 ಊಟ. ಒಂದು ಊಟಕ್ಕೆ ಕಡಿಮೆ ಅಂದ್ರೆ 400 ಜನ. ಅಲ್ಲಿಗೆ ಎಷ್ಟು ಬಾಟ್ಲು, 400 × 4 ಅಷ್ಟು ಬಾಟ್ಲ್ಗಳನ್ನ ನಾವು ತೆಗೆದು ಬಿಸಾಕ್ತೀವಿ. ಅದರಲ್ಲೆಲ್ಲ ಇಡುತ್ತಾರೆ, ಇಷ್ಟು ನೀರು ಕುಡಿತಾರೆ, ಇನ್ನಿಷ್ಟು. ಅದಕ್ಕಿಂತ ನಾನು ತುಂಬಾ ಹೇಳ್ತಾನೆ ಇರ್ತೀನಿ, ಫಿಲ್ಟರ್ ವಾಟರ್ ಇಡಿ, ಲೋಟ ತಂದಿಡಿ. ಹಿಂದೆ ಎಲ್ಲ ಮಾಡ್ತಾ ಇಲ್ವಾ? ಇದ್ದಕ್ಕಿದ್ದಂಗೆ ಈಗ ಒಂದ್ ಸ್ವಲ್ಪ 10 ವರ್ಷದಿಂದ ಶುರು ಆಗೋಗಿದೆ ಇದು. ಎಷ್ಟು ಅನ್ಯಾಯ ಮಾಡ್ತೀವಿ ಗೊತ್ತಾ ನಾವು. ಮಾಧ್ಯಮಗಳಿಂದ ನಾವ್ ಇದನ್ನ ತುಂಬಾ ಜನಗಳಿಗೆ ತಿಳಿಸ್ಬೇಕು. ಎಷ್ಟು ಸಾಧ್ಯನೋ ಅಲ್ಲೆಲ್ಲ ಹೇಳ್ತಾನೆ ಇರ್ತೀನಿ. ಇನ್ನೂ ಒಂದು ಯಾವಾಗ್ಲೂ ಏನ್ ಮಾಡ್ತೀನಿ ಯೂಶಲಿ ಅಂದ್ರೆ, ಈಗ ಉಪನ್ಯಾಸಗಳಿಗೆಲ್ಲ ಕರೀತಾರಲ್ಲ, ನಾನು ನನ್ನದೇ ನೀರನ್ನ ತೆಗೆದುಕೊಂಡು ಹೋಗಿರ್ತೇನೆ. ಆಮೇಲೆ ನಾನು ಅವರಲ್ಲಿ ನೀರಿಟ್ಟಾಗ ನಾನು ಹೇಳ್ತೀನಿ, ಬೈ ಪ್ರಿನ್ಸಿಪಲ್ಸ್ ನಾನು ಬಾಟಲ್ ನೀರನ್ನ ಕುಡಿಯೋದಿಲ್ಲ. ನೀರನ್ನ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ಕೊಂಡು ನಾವು ಕುಡಿಬೇಕಾಗಿಲ್ಲ. ನೀರು ನನ್ನ ಹಕ್ಕು, ನಾನು ಕುಡಿಯೋ ಹಕ್ಕು. ಶುಚಿಯಾಗಿರೋ ನೀರು ನಾನು ಕುಡಿಬೇಕು. ಸುಮಾರು ಕಡೆ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಅಳವಡಿಸ್ಕೊಂಡ ಮೇಲೆ ನನಗವ್ರು ಫೋನ್ ಮಾಡ್ತಾರೆ, ಈಗ ನೆಕ್ಸ್ಟ್ ಯಾರೇ ಉಪನ್ಯಾಸ ಬಂದ್ರು ಕೂಡ ನಾ ಬಾಟಲ್ ನೀರು ಕೊಡ್ತಾ ಇಲ್ಲ ಅಂತ. ಮೇಡಮ್, ಈ ಬಾಟಲ್ ನೀರಿನ ವಿಚಾರ ನಾವು ಇವತ್ತು ಮಾತನಾಡಲೇಬೇಕು. ನಮ್ಮ ವೀಕ್ಷಕರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇವತ್ತು 10 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ ಸಹ ನೀರಿನ ಬಾಟ್ಲ್ಗಳನ್ನ ನೋಡಿರ್ತೀವಿ. ವಿಭಿನ್ನವಾದಂತಹ ಗಾಜಿನ ಬಾಟ್ಲ್ಗಳಲ್ಲಿ ನೀರಿರ್ತಾರೆ. ಕೆಲವ್ರು ಹೇಳ್ತಾರೆ ಎಲ್ಲಾ ಮಿನರಲ್ಸ್ ನೀರಲ್ಲಿ ಇರುತ್ತೆ ಅಂತ. ಇದು ಸತ್ಯನಾ ನಿಜಾನ ಮಾಡೋದು ನಮಗ್ ಗೊತ್ತಿಲ್ಲ. ಅವ್ರು ಎಷ್ಟು ಏನನ್ನ ಅದ್ರೊಳಗೆ 45 ಮಾಡಿರ್ತಾರೆ ಅಂತ ಅನ್ನೋದು ಅವಶ್ಯಕತೆ ಮನುಷ್ಯನಿಗೆ ಇಲ್ಲ. ಇಷ್ಟೊಂದು 45 ಮಾಡ್ಕೊಂಡು ಮಿನರಲ್ಸ್ ಅನ್ನ ನಾವು ತಗೋಬೇಕಾಗಿಲ್ಲ. ಸಹಜವಾಗಿ ನೀರಿನಲ್ಲಿ ಒಂದೊಂದು ವಾತಾವರಣದಲ್ಲಿ ಒಂದೊಂದು ಜಾಗದಲ್ಲಿ ಯಾವುದೋ ಒಂದು ಮಿನರಲ್ ಇರುತ್ತೆ. ಕೆಲವೊಮ್ಮೆ ನಮಗೆ ಬೇಡದೇ ಇರೋಂಥದ್ದು ಕೂಡ ಇರುತ್ತೆ. ನೀರಲ್ಲಿ ಎಷ್ಟೋ ಸತಿ ಜಿಂಕ್ ಇರುತ್ತೆ, ನಿಕಲ್ ಇರುತ್ತೆ, ಏನೆಲ್ಲ ಹೆವಿ ಮೆಟಲ್ಗಳು ಇರುತ್ತೆ, ಅವೆಲ್ಲ ಬೇಕಾಗಿಲ್ಲ ನಮಗೆ. ಸೊ ಹಾಗಾಗಿ ನೀರು ಶುದ್ಧವಾಗಿ ಇರಬೇಕು ಅಂತ ಅನ್ನೋದಷ್ಟೇನೆ. ಅಂದ್ರೆ ಕ್ರಿಮಿ ಕೀಟ ಮತ್ತೆ ವೈರಸ್ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಂತಹ ನೀರಷ್ಟೇ ನಮಗೆ ಸಾಕು. ನಮಗ್ ಬೇಕಾಗಿರುವಂತಹ ಮಿನರಲ್ ನಾವು ತಿನ್ನೋ ಆಹಾರಗಳಿಂದ ಬರುತ್ತೆ. ನಾವು ನೀರನ್ನ ನಾವು ಮಿನರಲ್ಗೆ ಉಪಯೋಗಿಸ್ಕೊಳಕ್ ಹೋಗೋದಿಲ್ಲ. ನೀರಿನ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಮಿನರಲ್ಸ್ಗೋಸ್ಕರ. ಈಗ ಪ್ರತಿಯೊಬ್ರು ಸಹ ಫಿಲ್ಟರ್ ವಾಟರ್ ನ ಬಳಸ್ತಾರೆ. ಇದು ಒಳ್ಳೆ, ಖಂಡಿತ ಫಿಲ್ಟರ್ ವಾಟರ್ ಬಳಸಲೇಬೇಕು. ಇವಾಗ ಹೇಗಾಗೋಗಿದೆ ಅಂತ ಹೇಳಿದ್ರೆ, ತುಂಬಾ ಹಿಂದೆ ನಾವು ಹೋಗೋದ್ರೆ ಏನಾಗುತ್ತೆ, ಆಗ ಈ ತರಹದ ಪೈಪ್ ಲೈನ್ಗಳು ಹಾಕಿ ಇಲ್ಲಿ ಕುಡಿಯೋ ನೀರು ಹೋಗುತ್ತೆ, ಪಕ್ಕ ಚರಂಡಿದು ಹೋಗುತ್ತೆ, ಅಲ್ಲಿ ಇನ್ನೊಂದ್ ಕಡೆ ಆಗಿದಿರ್ತಾನೆ, ಅಲ್ಲಿ ಇನ್ನೊಂದ್ ಕೇಬಲ್ ಲೈನ್ ಹೋಗಿರುತ್ತೆ. ಎಲ್ಲಿ ನೋಡಿದ್ರು ಒಂಥರ ಪೋರಸ್ ಆಗಿದೆ ಇದು ನಮ್ಗೆ ಅಲ್ವಾ. ನಾವು ಕುಡಿಯೋ ನೀರಿನ ಲೈನ್ ಈ ಕಡೆನೂ ಅದು ಪೋರಸ್ ಆಗಿರುತ್ತೆ, ಈ ಕಡೆನೂ ಆಗಿರುತ್ತೆ. ಒಂದ್ರಿಂದ ಒಂದು ಎಕ್ಸ್ಚೇಂಜ್ ಆಗತ್ತೆ. ಅಂದ್ರೆ ಈ ಕಡೆದು ಗಾಳಿ ಆ ಕಡೆದು ಗಾಳಿ ಎಲ್ಲ ಹೋಗಿ ಖಂಡಿತ ಅದು ಕಲುಷಿತವಾಗಿರತ್ತೆ, ಆಯ್ತಾ. ಮತ್ತೆ ಎಲ್ಲೋ ಕಾವೇರಿ ಹರಿತಿದೆ, ಬೆಂಗಳೂರಿನವರು ನಮ್ಮನ್ ಲೆಕ್ಕ ಹಾಕೊಳ್ಳಿ, ಎಷ್ಟು ದೂರದಿಂದ ನಾವು ಕಾವೇರಿ ನೀರನ್ನ ಇಲ್ಲಿ ತಗೊಂಡ್ ಬಂದು ಕುಡಿತಾ ಇದ್ದೀವಿ. ದಾರಿ ಒಳಗೆ ಅದು ಕಲುಷಿತವಾಗುವಂತ ಸಂದರ್ಭಗಳು ತುಂಬಾ ಇರುತ್ತೆ. ಹಾಗಾಗಿ ನಾವು ಇವತ್ತಿನ ದಿವಸ ಫಿಲ್ಟರ್ ನೀರನ್ನೇ ಕುಡಿಬೇಕು. ಇಲ್ಲ ಫಿಲ್ಟರ್ ನೀರಿಲ್ವಾ ಅಂದ್ರೆ ಚೆನ್ನಾಗಿ ಕಾಯಿಸಿ,
ಕಾಯಿಸೋದ್ರಿಂದ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಗೆ ಈ ಜೀರ್ಣಾಂಗಗಳಿಗೆ ತೊಂದರೆ ಮಾಡುವಂತ, ಪ್ರಮುಖವಾಗಿ ವಾಂತಿ ಭೇದಿ ಬರ್ಸೋಂತಹ ಈ ಏನಿದೆ ಬ್ಯಾಕ್ಟೀರಿಯಾ, ಅದು ನಾವು ನೀರನ್ನು ಕುದಿಸಿದಾಗ ಸತ್ತು ಹೋಗುತ್ತೆ ಅದು. ಹಾಗಾಗಿ ನೀರನ್ನ ಕುದಿಸಿ ತಣಿಸಿ ಕುಡಿಬೇಕು, ಇಲ್ಲ ಫಿಲ್ಟರ್ಗಳು ಹಾಕೊಂಡು ಕುಡಿಬೇಕಾಗಿ. ಇನ್ನೊಂದು ಕೊನೆಯದಾದಂತ ಪ್ರಶ್ನೆ ಮೇಡಮ್, ಈಗ ಜಸ್ಟ್ ಬಾರ್ನ್ ಬೇಬೀಸ್ ಎಲ್ಲ ಇರ್ತಾರೆ, 6 ತಿಂಗಳ ಕಾಲ ತಾಯಿಯ ಎದೆ ಹಾಲು ಕುಡಿತಾ ಇರ್ತಾರಲ್ಲ, ಅಂತ ಮಕ್ಕಳಿಗೆ ನೀರೇನಾದ್ರೂ ಕುಡಿಸಬಹುದು ಅಥವಾ ಇಲ್ಲ, ಕುಡಿಸಬಾರ್ದು? ಇದು ಒಂದು ಹೊಸ ಕಾನ್ಸೆಪ್ಟ್ ಇದು. ಮೊದ್ಲೆಲ್ಲಾನು ನೀರನ್ನ ಕೊಡ್ತಾ ಇದ್ರು, ಆಯ್ತಾ. ಇತ್ತೀಚೆಗೆ ಏನಾಗಿದೆ, ಪೀಡಿಯಾಟ್ರಿಷಿಯನ್ಗಳೆಲ್ಲ ಹೇಳೋದು ನೀರನ್ನ ಕೊಡ್ಲೇಬೇಡಿ ಅಂತ ಹೇಳ್ತಾರೆ. ಅರೆ, ಇಲ್ಲಿ ಒಂದು ದ್ವಂದ್ವವನ್ನ ನಾನು ಗಮನಿಸಿದ್ದೀನಿ. ನಾನು ತೀರಾ ಸ್ವಲ್ಪ ದಿವಸದ ಕೆಳಗೆ ಮಂಗಳೂರಿಗೆ ಹೋಗಿದ್ದೆ. ವಿಪರೀತ ಯಾವಾಗ್ಲೂ ಶೆಕೆ ಮತ್ತೆ ಬೆವರು. ಅಲ್ಲಿ ಪಾಪ ತಾಯಿ ಕಣ್ಣೀರ್ ಹಾಕಿದ್ಲು. ನಮ್ಗೆ ಡಾಕ್ಟರ್ ಕುಡಿಬೇಡ ಅಂತ ಹೇಳ್ತಾ ಇದ್ದಾರೆ, ನಮ್ಮಮ್ಮ ಒಂದ್ ಕಡೆ ನನಗ್ ಪ್ರೆಷರ್ ಹಾಕ್ತಾ ಇದ್ದಾರೆ, ಮಗುಗ್ ನೀನ್ ನೀರ್ ಕುಡಿಸ್ತಿಲ್ಲ ಅಂತ. ನಾನು ಏನ್ ಮಾಡ್ಬೇಕು ಅಂತ ಆ ಹುಡುಗಿ ಕೇಳಿದ್ಲು. ನಾನು ಹೇಳ್ದೆ, ಯಾತಕ್ಕೆ ನೀರ್ ಕೊಡ್ಬೇಡ ಅಂತ ಡಾಕ್ಟರ್ ಹೇಳ್ತಾರೆ ಅಂದ್ರೆ, ನೀವು ತುಂಬಾ ನೀರನ್ನ ಕೊಟ್ಟು ಬಿಟ್ರೆ ಮಗು ಹೊಟ್ಟೆ ಇರೋದು ಇಷ್ಟೇ, ಅದು ಕುಡಿಯೋದು ಇಷ್ಟೇ ಆಹಾರ, ಅದನ್ನ ಅದು ಅಡ್ಡ ಹಾಕ್ಬಿಡತ್ತೆ ಅನ್ನೋ ದೃಷ್ಟಿಯಿಂದ ಅವರು ನೀರನ್ನ ಕೊಡಬೇಡಿ, ಅದಕ್ಕೆ ತಾಯಿ ಹಾಲಲ್ಲಿರೋ ಅಷ್ಟು ನೀರೇ ಸಾಕಾಗತ್ತೆ ಅಂತ ಅನ್ನೋದು ಥಿಯರಿಟಿಕಲ್ ಆಗಿ ಕರೆಕ್ಟೇ, ಅದು ಒಳ್ಳೇದು ಕೂಡ. ಆದ್ರೆ ಮಗುಗೆ ಒಮ್ಮೊಮ್ಮೆ ತೀರಾ ಅದಕ್ಕೂ ಬೇಕು ಅಂತ ಅನ್ನಿಸ್ದಾಗ ಚೆನ್ನಾಗಿ ಕಾದಾರಿಸಿದ ಒಂದು ಅರ್ಧ ಚಮಚ, 1/4 ಚಮಚ ಒಳಲೆ ಇರುತ್ತಲ್ವಾ, ಒದ್ದೆ ಮಾಡಿ ನಾಲ್ಗೆನ. ನೀವು ತುಂಬಾ ನೀರನ್ನ ಕುಡಿಸ್ಬೇಡಿ ಮಕ್ಕಳಿಗೆ, ಅದು ಕಾನ್ಸೆಪ್ಟ್. ಮತ್ತೆ ಬಾಣಂತಿಯರಿಗೂ ಸಹ ಕಡಿಮೆ ನೀರು ಕೊಡ್ತಾರೆ? ಇಲ್ಲ, ಬಾಣಂತಿಯರು ಮಾತ್ರ ನಮ್ಮ ಪ್ರಕಾರ ಅವರು ಚೆನ್ನಾಗಿ ನೀರು ಕುಡಿಬೇಕು. ಯಾಕೆಂದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ನೀರು ಕುಡಿದು ಬಿಟ್ರೆ ಹಾಲ್, ಅದು ಖಂಡಿತ ಅಲ್ಲವೇ ಅಲ್ಲ. ಹಾಲಿನ ಗುಣಮಟ್ಟ ಇರೋದು ನೀವು ಎಷ್ಟು ಒಳ್ಳೆ ಆಹಾರ ತೆಗೆದುಕೊಳ್ತಾ ಇದ್ದೀರಾ ಅಂತ ಅನ್ನೋದ್ರ ಮೇಲೆ. ಓಕೆ, ಸೊ ಬಾಣಂತಿ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗೇ ನೀರು ಕುಡೀರಿ. ಕೊನೆಯದಾಗಿ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಕಿವಿ ಮಾತು. ನಾನು ಹೇಳೋದು ಇಷ್ಟೇನೆ, ನೀವು ಎಷ್ಟಾದ್ರೂ ನೀರು ಕುಡೀರಿ, ಬಾಟಲ್ ನೀರನ್ನ ಕುಡಿಬೇಡಿ. ನೀವು ಎಲ್ಲಿಗೆ ಹೋದ್ರೂ ನೀರನ್ನ ತೆಗೆದುಕೊಂಡು ಹೋಗಿ. ಇನ್ನೊಂದು ನಾನು ವೀಕ್ಷಕರಿಗೆ ಹೇಳೋದು, ಪರವಾಗಿಲ್ಲ, ಇದು ಏನೋ ಒಂದು ಹೆಜ್ಜೆ ನೀವೊಂಚೂರು ಮುಂದೆ ಇಡಬೇಕಾಗಿ ಬರುತ್ತೆ. ಎಲ್ಲೋ ನಮ್ಮಂತ ಒಬ್ಬೊಬ್ರು ಹೆಜ್ಜೆ ಮುಂದೆ ಇಟ್ರೆ ನಡೆಯೋಲ್ಲ, ನೀವುಗಳು ಎಲ್ಲರೂ ಮಾಡಬೇಕು. ಏನಂತ ಹೇಳಿದ್ರೆ, ಮದುವೆ ಮನೆಗಳಲ್ಲಿ, ಸಮಾರಂಭಗಳಲ್ಲಿ ನೀವು ನೀರನ್ನ ತಗೊಂಡು ಹೋಗಿ, ಅಲ್ಲಿ ಸಮಾರಂಭ ಯಾರು ಮಾಡ್ತಾ ಇದ್ದಾರೆ ಅವರು ನಿಮಗೆ ತುಂಬಾ ಹತ್ತಿರದ ಪರಿಚಯದವರಾಗಿದ್ರೆ ದಯವಿಟ್ಟು ಒಂದು ಮಾತು ಹೇಳಿ, ಇನ್ಮೇಲೆ ನೀವು ಹೀಗೆ ಬಾಟಲ್ಗಳಲ್ಲಿ ಕೊಡಬೇಡಿ. ನೀವು ಫಿಲ್ಟರ್ ನೀರನ್ನ ಲೋಟಗಳಲ್ಲಿ ಎಲ್ರಿಗೂ ಹಾಕಿ ಕೊಡಿ. ಮೊದ್ಲು ಕುಡಿತಿರ್ಲಿಲ್ವಾ ನಾವು? ಏನಿದ್ದಾಗಿದ್ದಾಗೆ ಕಾಯಿಲೆ ಬಂದ್ಬಿಡತ್ತಾ? ಅಂಡ್ ಇನ್ನೊಂದು ಗ್ಯಾರಂಟಿ, ಬಾಟಲ್ ನೀರು ತುಂಬಾ ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿರೋರು ಯಾರು? ಎಲ್ಲ ಕಮರ್ಷಿಯಲ್ ತಾನೆ. ಹಾಗಿರುವಾಗ ನಿಮ್ಗೆ ತುಂಬಾ ಪರಿಚಯ ಇದ್ರೆ ನೀವು ಬಾಯ್ಬಿಟ್ಟು ಹೇಳಿ, ಒಂದು ಹೆಜ್ಜೆ ನಾವು ಮುಂದೆ ಹೋಗ್ಬೇಕಾಗಿ ಬರುತ್ತೆ. ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ನಾವೆಲ್ಲರೂ ಕಷ್ಟಪಡಬೇಕಾಗಿ ಬರುತ್ತೆ. ನಮಸ್ಕಾರ. ಖಂಡಿತ ಮೇಡಮ್, ಇದುವರೆಗೂ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ನಿಮ್ಮ ಕಡೆಯಿಂದ ಸಿಕ್ತು. ಖಂಡಿತವಾಗ್ಲೂ ಸಹ ಇವತ್ತಿನ ದಿನದಲ್ಲೇ ಒಂದಷ್ಟು ಮಿತ್ಸ್ ಇತ್ತು, ನಾವಿಷ್ಟು ನೀರು ಕುಡಿಬೇಕಾ, ನೀರು ಕುಡಿಬಾರ್ದು ಅಂತ ಹೇಳಿ. ಅದಕ್ಕೆಲ್ಲಕ್ಕೂ ಸಹ ಇವತ್ತು ತೆರೆ ಬಿದ್ದಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಒಂದು ಮಾಹಿತಿಯನ್ನ ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಸುಮನ್ ಟಿವಿ ಕನ್ನಡ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.